ತೊಗೊಂಡಿದ್ದೀವಿ, 12.5 ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಇಲ್ಲಿ 11 ಇದೆಯಲ್ವಾ. ಇವಾಗ ಇದು ಮುಂಭಾಗದ ಕರ್ವ್ ಶೇಪು ನೋಡಿ, ಇಲ್ಲಿಂದ ಇಲ್ಲಿಗೆ ಕಟ್ಟಿಂಗ್ಗೆ ಹಾಕ್ಕೊಂಡಿದ್ದೀವಿ. 3 ಮಾರ್ಕ್ ಹಾಕ್ಕೊತೀವಿ. ಇಲ್ಲಿಂದ ಇಲ್ಲಿಗೆ 2.5, ಇಲ್ಲಿಂದ ಇಲ್ಲಿಗೆ 1 ಪಾಯಿಂಟು, ಇಲ್ಲಿಂದ ಇಲ್ಲಿಗೆ 1 ಪಾಯಿಂಟು. ಇದನ್ನು ಕ್ರಾಸ್ ಲೈನ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಮಧ್ಯಕ್ಕೆ 5.5 ಅಂದರೆ 2.5, 5 ಅಂದರೆ 2.5. ಇದನ್ನು ಈ ಶೇಪ್ನ ನಾವು ಹೆಂಗೆ ತೊಗೋಬೇಕು ಅಂದರೆ, ಅಳತೆ ಬ್ಲೌಸ್ ಇರುತ್ತಲ್ವ, ಅಳತೆ ಬ್ಲೌಸಲ್ಲಿ ನಾವು ಮುಂಭಾಗದ ನೆಕ್ಕನ್ನ ಈ ಥರ ಹಾಕ್ಕೋತೀವಿ. ಅಳತೆನೂ ತೊಗೋಬೋದು. ಈ ಥರ ತೊಗೊಂಡ್ರೆ ನಮಗೆ ಫುಲ್ ಫಿನಿಶಿಂಗ್ ನೆಕ್ ಕರೆಕ್ಟಾಗಿ ನಮ್ಗೆ ಹಂಗೆ ಸಿಗುತ್ತೆ. ಈ ಥರ ಇಟ್ಟು ಹಿಂಗೆ ಮಾರ್ಕ್ ಹಾಕ್ಕೊಬಿಡೋದು, ಮುಂಭಾಗನ ಕರೆಕ್ಟ್ ಶೇಪ್ ಸಿಗುತ್ತೆ. ಇದು ನೆಕ್ ಬಂದು ಈ ನೆಕ್ಕನ್ನು ಅಷ್ಟೇ ಇದು ಎಷ್ಟಿದೆ ಇಷ್ಟು ಹಿಂಗೆ ಇಟ್ಟು ಮಾರ್ಕ್ ಹಾಕ್ಬೋದು. ಇಲ್ಲಾಂದರೆ ನಾವು ಮಾರ್ಕಿಂಗ್ ಅಳತೆ ತೊಗೊಬೋದು. ಅಳತೆ ಬಂದು ಎಷ್ಟಿದೆ, 8.5 ಇದೆ. ನಾವು 9 ಇಟ್ಕೊಳ್ಳೋಣ. ಇದು 9 ಇಟ್ಟಿದ್ದೀನಿ, ಇಲ್ಲಿ 9 ಇದು. ಇದನ್ನು ಇಲ್ಲಿಂದ ಇಲ್ಲಿ ಅರ್ಧಕ್ಕೆ ನಾವು ರೌಂಡ್ ಶೇಪ್ನ ತೊಗೊಬಾರ್ದು, ನಾವು ಸ್ಟ್ರೈಟೇ ಬರಬೇಕು. ಅರ್ಧದಿಂದ ಆಚೆಗೆ ನಾವು ರೌಂಡ್ ಶೇಪ್ನ ತೊಗೊತಾ ಬರಬೇಕು. ಆವಾಗ ನಮ್ಮದು ರೌಂಡ್ ಶೇಪ್ ನೀಟಾಗಿ ಬರುತ್ತೆ. ಇದು ಶೇಪ್ ಎಲ್ಲ ಆಯ್ತಲ್ವ, ಇಲ್ಲಿ ಇದಾಯ್ತಲ್ವ. ಮತ್ತು ಇಲ್ಲಿಂದ ಇಲ್ಲಿಗೆ ಏನು ಇಲ್ಲಿಂದ ಈ ಪಾಯಿಂಟ್ ಇರುತ್ತಲ್ವ, ಈ ಪಾಯಿಂಟಿಂದನೇ ನಾವು ತೊಗೋಬೇಕು. ಈ ಪಾಯಿಂಟಿಂದ ಇಲ್ಲಿಂದ ಇಲ್ಲಿಗೆ ನಮಗೆ ಒಂದು 4.5 ನಮ್ಮದು ಸೈಜ್ ವೈಸ್ ಹೋಗುತ್ತೆ. ಸೈಜ್ ಎಷ್ಟಿರುತ್ತೆ ಅವ್ರದ್ದು, ಅದ್ರ ಮೇಲೆ ನಾವು ಇಲ್ಲಿ ಪಾಯಿಂಟ್ಗಳು ಹಾಕ್ಕೋತೀವಿ. ಇವಾಗ ಇದು 4.5 ಬಂದು ಹಾಕ್ಕೊಂಡಿದ್ದೀವಿ. ಮತ್ತು ಇಲ್ಲಿಂದ ಇಲ್ಲಿಗೆ 1.5 ಥರ ನಮ್ಮದು ಮಾರ್ಕಿಂಗ್ ಬರಬೇಕು. ನಮ್ಮದು ಚೆಸ್ಟ್ ಮಾರ್ಕಿಂಗ್ ರೌಂಡು.